410 ಕೋಟಿ ಮೊತ್ತದ ನಕಲಿ ಜಿಎಸ್ಟಿ ರಶೀದಿ ವಂಚನೆ ಜಾಲ ಪತ್ತೆಯಾಗಿದೆ. ಪ್ರಮುಖ ಸೂತ್ರಧಾರಿ ತೌಕೀರ್ ಅಲಿಯಾಸ್ ಮೊಹಮ್ಮದ್ ಲಾಕ್ ಆಗಿದ್ದಾನೆ. 410 ಕೋಟಿ ಮೊತ್ತದ ನಕಲಿ ಜಿಎಸ್ಟಿ ರಶೀದಿ ವಂಚನೆ ಜಾಲ ಇದು. ಪ್ರಮುಖ ಸೂತ್ರಧಾರಿ ತೌಕೀರ್ ಅಲಿಯಾಸ್ ಮೊಹಮ್ಮದ್ ಲಾಕ್ ಆಗಿದ್ದಾನೆ. ಈ ಕೇಸ್ನಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಈ ವಂಚನೆ ಜಾಲ ಪತ್ತೆಯಾಗಿತ್ತು. ಹಾಗೇನೇ ನಕಲಿ ಕಂಪನಿಯನ್ನ ಸ್ಥಾಪಿಸಿ ಸರ್ಕಾರಕ್ಕೆ ಭಾರೀ ತೆರಿಗೆಯನ್ನ ಈ ಗ್ಯಾಂಗ್ ವಂಚನೆ ಮಾಡಿದೆ. ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ಸರಕು ಸರಬರಾಜು ಮಾಡದೆ ನಕಲಿ ಇನ್ವಾಯ್ಸ್ ಅಂತ ಹೇಳಿದ್ರೆ ಬಿಲ್ಗಳನ್ನ ಸೃಷ್ಟಿ ಮಾಡಿ ದೋಖಾ ಮಾಡಲಾಗಿದೆ. ಸರ್ಕಾರಕ್ಕೆ ಬರಬೇಕಿದ್ದಂತ 102.5 ಕೋಟಿ ತೆರಿಗೆಯ ಹಣವನ್ನ ಈ ಗ್ಯಾಂಗ್ ಲೂಟಿ ಮಾಡಿದೆ ಎನ್ನುವಂತ ಮಾಹಿತಿ ಇದೆ. ಹೇಗೆ ನಡೀತಾ ಇತ್ತು ಇವರ ವಂಚನೆ ಜಾಲ ಅಂತ ನೋಡ್ತಾ ಹೋಗೋದಾದ್ರೆ, ಬೇರೆಯವರ ಪಾನ್ ಆಧಾರ್ ಅನ್ನ ಬಳಸಿ ಜಿಎಸ್ಟಿಯನ್ನ ನೋಂದಣಿ ಮಾಡ್ಕೊಳ್ತಾರೆ. ಬೇರೆಯವರ ಹೆಸರಲ್ಲಿ ಜಿಎಸ್ಟಿ ನೋಂದಣಿಯನ್ನ ಈ ಆರೋಪಿಗಳು ಪಡೆದುಕೊಂಡಿದ್ರು. ಸಿಮೆಂಟ್, ಕಬ್ಬಿಣದ ಸರಳುಗಳು ಇದನ್ನ ವ್ಯಾಪಾರ ಮಾಡೋ ಹೆಸರಿನಲ್ಲಿ ನಕಲಿ ಬಿಲ್ಗಳನ್ನ ಕೊಟ್ಟು ನೋಟಿಸನ್ನು ನೀಡದೆ ಬಳಿಕ ಕಂಪನಿಯನ್ನ ರದ್ದು ಮಾಡ್ತಾ ಇದ್ರು. ಕಂಪನಿ ಕ್ಲೋಸ್ ಮಾಡಿ ಎಸ್ಕೇಪ್ ಆಗ್ತಾ ಇತ್ತು ಈ ಕಿಲಾಡಿಗಳ ಗ್ಯಾಂಗ್. ಬೃಹತ್ ಜಾಲವನ್ನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಭೇದಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 410 ಕೋಟಿಗಳ ವಂಚನೆ ಜಾಲ ಇದು. ಯಾವ ರೀತಿಯಾಗಿ ಇವರು ಜಿಎಸ್ಟಿಯನ್ನ ವಂಚನೆ ಮಾಡ್ತಾ ಇದ್ರು? ಸಂಪತ್ತಿರಂಗ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡು ಭಾಗಗಳಲ್ಲಿ ನಕಲಿ ತೆರಿಗೆ ರಸೀದಿಗಳನ್ನ ಸೃಷ್ಟಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಿದ್ದಂತ ಒಂದು ಜಾಲವನ್ನ ದಕ್ಷಿಣ ವಲಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಒಂದು ಬೆಂಚಲ್ಲಿ ಯಶಸ್ವಿಯಾದರು. ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನು ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂತದ್ದು. ಈಗ 14 ದಿನಗಳ ಕಾಲ ತನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ಅಂದ್ರೆ ಇವರು ಏನಂತ ಹೇಳಿದ್ರೆ, ಕೆಲವೊಂದು ಆರೋಪಿಗಳ ಜೊತೆ ಸೇರ್ಕೊಂಡು ನಕಲಿ ಸಂಸ್ಥೆಗಳನ್ನ ಸ್ಥಾಪಿಸ್ತಾ ಇದ್ರು. ಮತ್ತೆ ನಕಲಿ ತೆರಿಗೆ ರಸೀದಿಗಳನ್ನ ಸೃಷ್ಟಿ ಮಾಡಿಕೊಂಡು ಅದನ್ನ ಯಾವ ರೀತಿಯಾಗಿ ಒಂದು ಮಾಡ್ಬೇಕನ್ನೋದ್ರ ಬಗ್ಗೆ ಕೂಡ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಬಿಲ್ಗಳನ್ನ ಸೃಷ್ಟಿಸಿ ಗುತ್ತಿಗೆದಾರರು ಮತ್ತು ವ್ಯಾಪಾರಿಗಳು ನೀಡೋ ತರ ವಂಚನೆ ಅವ್ರಿಗೆ ಸರ್ಕಾರದ ಖಜಾನೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡ್ತಾ ಇದ್ರು. ಇವರು ಪ್ರಮುಖವಾಗಿ ಹೇಗ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಖಾಲಿ ವಿಳಾಸವನ್ನ ಮತ್ತು ಜಾಗವನ್ನ ಬಾಡಿಗೆ ಮತ್ತು ಭೋಗ್ಯಕ್ಕೆ ಕರಾರು ಪತ್ರಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರು. ಆ ವಿಳಾಸದಲ್ಲಿ ಬೇರೆ ಯಾರ್ದೋ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ಗಳನ್ನ ಬಳಸ್ಕೊಂಡು ಏಕ ವ್ಯಕ್ತಿತ್ವ ಮಾಲೀಕತ್ವ ಅಂತ ಹೇಳಿದ್ರೆ ಸಿಂಗಲ್ ಓನರ್ ಏನಿದ್ದಾರೆ ಅವರ ಹೆಸರುಗಳನ್ನ ಮಾಡ್ಕೊಳ್ತಾ ಇದ್ರು. ಮತ್ತೆ ಪಾಲುದಾರಿಕೆ ಇದ್ದಾರೆ ಅಂತ ಹೇಳಿ ಕಂಪನಿಗಳನ್ನ ಸೃಷ್ಟಿಸ್ತಿದ್ರು. ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಜಿಎಸ್ಟಿ ಕೂಡ ಮಾಡಿಸ್ಕೊಳ್ತಾ ಇದ್ರು. ಹಾಗೆ ಈ ನಕಲಿ ಇನ್ವಾಯ್ಸ್ ಗಳನ್ನ ಸೃಷ್ಟಿ ಮಾಡಿ ಜಿಎಸ್ಟಿ ನಂಬರ್ ಗಳನ್ನ ಬಳಸ್ಕೊಂಡು ಆರೋಪಿಗಳು ಬೇರೆ ಬೇರೆ ವ್ಯಕ್ತಿಗಳ ಹೆಸರುಗಳಲ್ಲಿ 16 ಬ್ಯಾಂಕ್ ಖಾತೆಗಳನ್ನು ತೆಗೆದು ಅವುಗಳಲ್ಲಿ ಕೆಲವನ್ನ ಸೇವಾದಿತ ಕಂಪನಿ ಮತ್ತು ಕೆಲವನ್ನ ಮಧ್ಯಸ್ಥಿಕೆ ಕಂಪನಿ ಮತ್ತು ಕೆಲವನ್ನ ಅಂತಿಮ ಖರೀದಾರರ ವ್ಯಕ್ತಿ ಅಥವಾ ಕಂಪನಿ ಎಂದು ತೋರಿಸ್ತಿದ್ರು. ಇವೆಲ್ಲವನ್ನು ಕಬ್ಬಿಣ, ಸಿಮೆಂಟ್, ಮರಳಿ, ಜಂಕ್ಷೀಟ್, ಕೊಳವೆ ಬಾವಿಗಳು, ಸಾಮಗ್ರಿಗಳನ್ನ ಖರೀದಿ ನೆಪದಲ್ಲಿ ಇನ್ವಾಯ್ಸ್ ಗಳನ್ನ ಸೃಷ್ಟಿ ಮಾಡಿಕೊಂಡು ಅವುಗಳನ್ನ ಇದಾರೆ ಅನ್ನೋದನ್ನ ಸೃಷ್ಟಿ ಮಾಡ್ತಾ ಇದ್ರು. ಹೀಗೆ ಒಂದ್ ಕಡೆ ಸರ್ಕಾರಕ್ಕೆ ಮತ್ತೊಂದ್ ಕಡೆ ಜಿಎಸ್ಟಿ ಕಂಪನಿಗೂ ಕೂಡ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿ ಈ ಒಂದು ಆಸಾಮಿಗಳು ಮಾಡ್ತಾ ಇದ್ರು. ಸದ್ಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಆರೋಪಿಗಳು ಮಾಡ್ತಾ ಇದ್ದಂತಹ ಈ ಕೃತ್ಯ ಈಗ ಬಯಲಾಗಿರುವಂತಹ ಸಂಪತ್ತು. ವೆಂಕಟೇಶ್, ಹಾಗೆ ಲೈನ್ ನಲ್ಲಿ ಇರಿ.